ಮೀಡಿಯಾಗೆ ಸ್ವಾಗತ. ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕ ಆ ಐಡಿ ಕಾರ್ಡ್ನಲ್ಲಿತ್ತು ಬುರುಡೆ ರಹಸ್ಯ. ಅಷ್ಟಕ್ಕೂ ಆ ಅಸ್ಥಿ ಪಂಜರ ಯಾರದ್ದು ಗೊತ್ತಾ? ಎಸ್, ಧರ್ಮಸ್ಥಳದ ಬುರುಡೆ ಪ್ರಕರಣ ರಾಜ್ಯಾದ್ಯಂತ ಗಮನ ಸೆಳೆದಿದೆ. 2012ರಲ್ಲಿ 17 ವರ್ಷದ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಗ್ರಾಮದಲ್ಲಿ ಸಾಮೂಹಿಕ ಬುರುಡೆಗಳ ಆರೋಪಗಳು ತಲೆ ಎತ್ತಿ ನಿಂತಿದೆ. ಇನ್ನು ಧರ್ಮಸ್ಥಳ ಪ್ರಕರಣ ಹೊಸ ಹಾದಿ ಹಿಡಿಯುತ್ತಿದ್ದಂತೆ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಲಾಗಿದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಾರ್ಯ ನಡೆಯುತ್ತಿದೆ. ಅಲ್ಲದೆ ನೇತ್ರಾವತಿಯಲ್ಲಿ ಬುರುಡೆ ಶೋಧ ನಡೆಸಿದ ಎಸ್ಐಟಿ ಇದೀಗ ಬಂಗ್ಲೆಗುಡ್ಡೆಯಲ್ಲಿ ಎಸ್ಐಟಿ ಮಹಜರು ಪ್ರಕ್ರಿಯೆ ಶುರು ಮಾಡಿದೆ. ನಿನ್ನೆ ಒಂದೇ ದಿನ 5 ಕಡೆಗಳಲ್ಲಿ ಅಸ್ಥಿ ಪಂಜರ ಸಿಕ್ಕಿತು ಎಂದು ವರದಿಯಾಗಿತ್ತು. ಇದೀಗ 2ನೇ ದಿನವೂ ಎಸ್ಐಟಿ ಸೋಕೋ ಟೀಮ್ ಬಂಗ್ಲೆಗುಡ್ಡೆಯಲ್ಲಿ ತನ್ನ ಕೆಲಸವನ್ನ ಶುರು ಮಾಡಿ ಹಲವಾರು ಕಳೆಬರಹಗಳನ್ನು ಪತ್ತೆ ಮಾಡಿದೆ ಎನ್ನಲಾಗಿದೆ. ಅಲ್ಲದೆ ಇಂದಿಗೆ ಬಂಗ್ಲೆಗುಡ್ಡ ಶೋಧ ಕಾರ್ಯಾಚರಣೆ ಸಂಪೂರ್ಣ ಮುಕ್ತಾಯವಾಗಿದೆ ಎಂದು ಹೇಳಲಾಗಿದೆ. ಈ ಮಧ್ಯೆ ಸಿಕ್ಕ ಅಸ್ಥಿ ಪಂಜರದ ರಹಸ್ಯ ಕೂಡ ಬಯಲಾಗಿದೆ. ಬಂಗ್ಲೆಗುಡ್ಡದಲ್ಲಿ ತಲೆಬುರುಡೆ ಮತ್ತು ಅಸ್ಥಿ ಪಂಜರ ಸಿಕ್ಕ ವಿಚಾರ ಸದ್ಯ ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಇಂದು ಸಿಕ್ಕ ಬುರುಡೆ ಮತ್ತು ಅಸ್ಥಿ ಪಂಜರದ ಜೊತೆ ಹಲವಾರು ಅವಶೇಷಗಳು ಕೂಡ ದೊರೆತಿದೆ. ವಿಶೇಷವಾಗಿ ಅಸ್ಥಿ ಪಂಜರದ ಜೊತೆ ಒಂದು ಐಡಿ ಕಾರ್ಡ್ ಸಿಕ್ಕಿದ್ದು ಅದರ ರಹಸ್ಯವನ್ನು ಭೇದಿಸಲು ಎಸ್ಐಟಿ ಮುಂದಾಗಿದೆ. ಎಸ್ಐಟಿ ಕಾರ್ಯಾಚರಣೆ ವೇಳೆ ಕೊಡಗು ಮೂಲದ ವ್ಯಕ್ತಿಯ ಐಡಿ ಕಾರ್ಡ್ ಸಿಕ್ಕಿದ್ದು ಕೊಡಗಿನ ಅದೇ ವ್ಯಕ್ತಿಯ ಅಸ್ಥಿ ಪಂಜರ ಎಂದು ಶಂಕಿಸಲಾಗಿದೆ. ಯುಬಿ ಅಯ್ಯಪ್ಪ ಎಂಬುವವರಿಗೆ ಸೇರಿದ ಐಡಿ ಕಾರ್ಡ್ ಅದಾಗಿದ್ದು ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದ ಯುಬಿ ಅಯ್ಯಪ್ಪ ಎಂದು ಗುರುತಿಸಲಾಗಿದೆ. 7 ವರ್ಷಗಳ ಹಿಂದೆ ಕಾಣೆಯಾಗಿದ್ದ ಅಯ್ಯಪ್ಪ ಮೈಸೂರಿಗೆ ಚಿಕಿತ್ಸೆಗೆಂದು ತೆರಳಿದವರು ನಾಪತ್ತೆಯಾಗಿದ್ದರು ಎನ್ನಲಾಗಿದೆ. ಇನ್ನು ಕುಟುಂಬಸ್ಥರಿಂದ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಇದೀಗ 7 ವರ್ಷಗಳ ನಂತರ ನಾಪತ್ತೆಯಾಗಿದ್ದ ಅಯ್ಯಪ್ಪ ಎಂಬುವವರ ಐಡಿ ಕಾರ್ಡ್ ಸಿಕ್ಕಿದ್ದು ಜೊತೆಗೆ ಪತ್ತೆಯಾಗಿರುವ ಅಸ್ಥಿ ಪಂಜರ ಕೂಡ ಅವರದೇ ಎಂದು ಶಂಕಿಸಲಾಗಿದೆ. ಬಂಗ್ಲೆಗುಡ್ಡ ಬಳಿ ಸಿಕ್ಕ ವಾಕಿಂಗ್ ಸ್ಟಿಕ್ ಕೂಡ ಯುಬಿ ಅಯ್ಯಪ್ಪ ಅವರದ್ದು ಎಂದು ಹೇಳಲಾಗ್ತಿದೆ. ಎಸ್, ಮಿಸ್ಸಿಂಗ್ ದೂರಿನಲ್ಲಿ ಕೂಡ ತ್ರಿಲೇಗ್ ಬ್ಯಾಲೆನ್ಸ್ ಸ್ಟಿಕ್ ಎಂದು ದಾಖಲಾಗಿತ್ತು. ಇದೀಗ ಎಸ್ಐಟಿ ಕಾರ್ಯಾಚರಣೆ ವೇಳೆ ವಾಕಿಂಗ್ ಸ್ಟಿಕ್ ದೊರೆತಿದ್ದು ಸದ್ಯ ಈ ಬಗ್ಗೆಯೂ ಎಸ್ಐಟಿ ತನಿಖೆ ನಡೆಸುತ್ತಿದೆ. 2ನೇ ದಿನ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿದ್ದೇನು? ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆ ಮುಕ್ತಾಯವಾಗಿದ್ದು ಎಸ್ಐಟಿ ಟೀಮ್ ಕಾಡಿನಿಂದ ಹೊರಬಂದಿದೆ ಎನ್ನಲಾಗಿದೆ. ಇನ್ನು 2ನೇ ದಿನದ ಶೋಧ ಕಾರ್ಯಾಚರಣೆಯಲ್ಲಿ 2 ತಲೆ ಬುರುಡೆ ಹಾಗೂ ಮಾನವನ ಅಸ್ಥಿ ಪಂಜರ ಸಿಕ್ಕಿವೆ ಎನ್ನಲಾಗಿದೆ. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಹಲವಾರು ವಸ್ತುಗಳು ಸಿಕ್ಕಿದೆ ಎನ್ನಲಾಗಿದೆ. 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ಎಸ್ಐಟಿ ಕಾರ್ಯಾಚರಣೆ ನಡೆದಿದ್ದು ಈ ವೇಳೆ ಹಲವು ವಸ್ತುಗಳು ಸಿಕ್ಕಿದೆ ಎಂದು ಹೇಳಲಾಗಿದೆ. ಹಾಗಿದ್ರೆ ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.